ವಿನಯ ಗುಣದಿಂದಲಾಗಿ ಕೀರ್ತಿ ಸಂಪತ್ತನ್ನ ಗಳಿಸುವುದಕ್ಕೆ ಸಾಧ್ಯ ಉಂಟೆನ್ನುವಂತಹ ಸತ್ಯವನ್ನ ಈ ಗುರುಮಠವನ್ನ ಸೇರಿದ ಮೇಲೆ ಅರ್ಥೈಸಿಕೊಂಡೆ. 5 ವರ್ಷ ತುಂಬುತ್ತಲೇ ನನ್ನಪ್ಪ ಯೋಗ್ಯ ಗುರುಮಠಕ್ಕೆ ಕಳುಹಿಸಿಕೊಟ್ಟು ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕೊಡಿಸಿದ್ರು. ನಾನು ಹಾಗೆ ಗುರುವಿನಿಂದ ಸಕಲ ವಿದ್ಯಾ ಪಾರಂಗತನಾಗಿ ಈ ಹೊತ್ತಿನಲ್ಲಿ ಗುರುಗಳೇ ನನ್ನ ನೆತ್ತಿಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕುವುದರ ಜೊತೆಯಲ್ಲಿ ಹರಸಿ ಕಳುಹಿಸಿಕೊಟ್ರಲ್ಲ, ನಾನು ಸೇರಬೇಕಾದದ್ದು ನನ್ನದ್ದಾದಂತಹ ಮಾಳವನ್ನ. ಹಾಗಂತ ಈಗ ಬಂದದ್ದೆಲ್ಲಿಗೆ? ಓಹೋ, ಬಂದು ನಿಮ್ದಿರೆಯ ಸುಂದರಾದ್ಭುತ ಶಿಲ್ಪ ಕಲೆಗಳ ಸುಂದರಾದ್ಭುತ ಶಿಲ್ಪ ಕಲೆಗಳ ಮಂದಿರವುದಾಗಂಡು ಹೋಗುವೆಯನ್ನು ನಡೆದ ಮಂದಿರವು ತಾಗಂಡು ಹೋಗುವೆಯೆಂದು ನಡೆದ ಮಂದಿರವು ತಾಗಂಡು ಹೋಗುವೆಯೆಂದು ನಡೆದ ನನ್ನದಾದಂತಹ ಮಾಳವನ್ನ ಸೇರಬೇಕು ಅಂತಾದ್ರೆ ಪಲ್ಲವವನ್ನ ದಾಟಿ ಹೋಗಬೇಕು. ಹಾಗಂತ ಪಲ್ಲವ ಎನ್ನುವುದು ನಮಗೆ ದೂರದ ಊರ ಹೇಳಿ? ಪಲ್ಲವದ ಅಧಿಕಾರಿ ಅಲ್ವೇ ನನ್ನ ಪಾಲಿಗೆ ಮಾವನೆನ್ನುವಂತಹ ಸಂಬಂಧ ಬೀಳುವುದು? ಸರಿ, ನನ್ನೂರನ್ನ ಪ್ರವೇಶ ಮಾಡುವ ಮೊದಲು ಮಾವನನ್ನ ನೋಡಿ ಮಾತನಾಡಿಸಬೇಕೆನ್ನುವಂತ ಉದ್ದೇಶಕ್ಕಾಗಿ ಪಲ್ಲವವನ್ನ ಸೇರಿದವುದು. ಆದ್ರೆ ಏನು ಆಶ್ಚರ್ಯ ಕೇಳುವುದು, ಬಾಲ್ಯದಲ್ಲಿ ಪಲ್ಲವವನ್ನ ನೋಡಿದವನೇ. ಹಾಗಂತ ಅಂದು ನೋಡಿರುವುದಕ್ಕೂ ಇವತ್ತು ನಾನು ಕಾಣುತ್ತಾ ಇರುವುದಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸ. ಎಲ್ಲಿ ನೋಡಿದರಲ್ಲಿ ದೇವಸ್ಥಾನಗಳನ್ನ ಮಾಡಲ್ಪಟ್ಟಿದ್ದಾರೆ. ಹೇಳ್ತಾ ಇದ್ರು ಮಾವ ದೇವಸ್ಥಾನ ಆಗಬೇಕು ಅಂತ. ಹಾಗಂತ ಇಷ್ಟು ಸುಂದರವಾಗಿ ಮಾಡ್ತಾರಂತ ಕಲ್ಪನೆ ನನಗಿಲ್ಲವಾಗಿತ್ತು. ನೋಡಿದ್ರ ದೇವಸ್ಥಾನದ ಗೋಡೆಯ ಮೇಲೆ ಕೆತ್ತಲ್ಪಟ್ಟಂತಹ ದೇವತಾ ಮೂರ್ತಿಗಳ ಶಿಲ್ಪಾಕೃತಿಗಳು ಎಂತವರ ಮನಸ್ಸನ್ನು ಕೂಡ ಸೂರೆಗೊಳ್ಳಲೇಬೇಕು. ಅಬ್ಬಾ, ಈ ಶಿಲೆಯಲ್ಲಿ ಕಲೆಯನ್ನ ಕೆತ್ತಿದಂತಹ ಆ ಒಬ್ಬ ಶಿಲ್ಪಿ ನಿಜವಾಗಿ ಒಬ್ಬ ಶ್ರೇಷ್ಠ ಕಲಾವಿದೆ ಎನ್ನುವುದಕ್ಕೆ ಯಾವ ಅನುಮಾನವಿಲ್ಲ. ಇಷ್ಟೇ ಇಲ್ಲಿಯೇ ನೋಡ್ತಾ ಇರುವುದು, ಇನ್ನು ಏನು ವಿಶೇಷತೆ ಸಿಗಬಹುದು ಅಂತ ಹೀಗೆ ಮುಂದುವರಿತೀವಿ ನೋಡಿ. ಪರವಶನಾಗಿ ತನ್ನನು ತಾನೇ ಮರೆಯುತ್ತಿರ ಭಾವಗಿ ಮಣಿ ನಯನ ಮಿಲನದಿ ಭಾವ ವ್ಯೂಹಲಳಾಗಿ ಮನದ ನಾವು ನಲಿವಿನ ದ್ವಂದ್ವ ಭಾವ ಸ್ಫುರಿಸುತ್ತಾಕ್ಷಣವೇ ಯಾರೆಂದು ಕೇಳಬಹುದೇ?
ಬಾರದೆ ಕೇಳಿದರೆಯ ನೀರೆಯ ಕೋಪವು ಬಾರದೆ ಬಾರದಿರ ಎನ್ನ ಪುಣ್ಯ ಕೋಪ ಬಾರದಿರ ಎನ್ನ ಪುಣ್ಯ ಹೇಳಿದರೆ ನಾರಿ ಮಣಿ ನಾನಿ ಧನ್ಯ ಹೇಳಿದರೆ ನಾರಿ ಮಣಿ ನಾನಿ ಧನ್ಯ ಕೋಪ ಬಾರದಿರ ಎನ್ನ ಪುಣ್ಯ ಹೇಳಿದರೆ ನಾರಿ ಮಣಿ ನಾನಿ ಧನ್ಯ ಸುಂದರಿ, ಸಿಟ್ಟಾಗಬಾರದು ನನ್ನ ಮೇಲೆ. ಯಾಕೆ? ಯಾಕೆಂದ್ರೆ ನಾನು ಈ ಹೊತ್ತಿನಲ್ಲಿ ನಿನ್ನ ಪಾಲಿಗೆ ಅಪರಿಚಿತ ನಿಲ್ಲುವೆ. ಹಾ. ದಾರಿಯಲ್ಲಿ ಹೋಗುವಂತ ನಿನ್ನನ್ನ ಒಬ್ಬ ಪರಿಚಯ ಇಲ್ಲದೆ ಇದ್ದವ ಮಾತನಾಡಿಸ್ತಾನೆ ಅಂತ ಆದ್ರೆ ಒಂದೋ ಸಿಟ್ಟು ಬರುವುದುಂಟು, ಅದಲ್ಲ ಅಂತ ಕೆಲವೊಮ್ಮೆ ಬೇಸರ ಆಗುವುದುಂಟು. ಆದ್ರೆ ಅದ್ಯಾವುದು ನೀನು ಮಾಡಿಕೊಳ್ಳಬಾರ್ದು ಈ ಹೊತ್ತಿನಲ್ಲಿ. ಯಾಕೆ? ಸಿಟ್ಟನ್ನ ಮಾಡದೆ ನಿನ್ನ ಪರಿಚಯವನ್ನ ಸುವಿಸ್ತಾರವಾಗಿ ನನ್ನಲ್ಲಿ ತಿಳಿಸ್ತೀಯ ಅಂತ ಆದ್ರೆ ಅದು ನಾನೊಬ್ಬ ಈ ಹೊತ್ತಿನಲ್ಲಿ ಭಾಗ್ಯವಂತನಾಗುತ್ತೇನೆ. ನನ್ನಷ್ಟು ಪುಣ್ಯವಂತ ಈ ಪ್ರಪಂಚದಲ್ಲಿ ಬೇರೊಬ್ಬ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸುಂದರಿ, ಯಾಕೋ ಏನು ನಿನ್ನದಾದಂತ ರೂಪವನ್ನ ನೋಡಿದ ಮೇಲೆ ನಿನ್ನನ್ನ ಮಾತನಾಡಿಸದೆ ಹೋಗುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ಹೇಳು, ಯಾರು ನೀನು? ಹೆಸರೇನು? ಎಲ್ಲಿಂದ ಬಂದವಳು? ಹೇಳ್ತೀಯೇನೆ ನನ್ನಲ್ಲಿ? ನನ್ನ ಪರಿಚಯ ಧರಣಿ ಬದೆಯ ಧರಳಿ ನಾನು ವೀರಗೆ ಧರಣಿ ಬದೆಯ ಧರಳಿ ನಾನು ವೀರಗೆ ವೀರಗೆ ಕರೆವರೆನ್ನ ಚೈತ್ರಳೆಂದು ಕರೆವರೆನ್ನ ಚೈತ್ರಳೆಂದು ವೀರಗೆ ಬರೆಯ ಕೇಳುವೀರನಾಯಿನು ಯಾರು ಹೇಳು ವೀರ ನೀನು ಯಾರು ಹೇಳು ಒರೆದರೀಗ ಕೇಳುವ ಬಯಗಯ ಒರೆದರೀಗ ಕೇಳುವ ಬಯಗಯ ಹೇಳು ನೀನು ಧರಣಿ ಬದೆಯ ಧರಳಿ ನಾನು ಧರಣಿ ಬದೆಯ ಧರಳಿ ನಾನು ವೀರಗೆ ಹೇಳು ಅಪರಿಚಿತರಲ್ಲಿ ಹೆಣ್ಣಾದವಳು ಪರಿಚಯವನ್ನು ಪ್ರಥಮವಾಗಿ ಹೇಳುವುದಕ್ಕೆ ಮುಂದಾಗ ಕೂಡದು. ಆದರೆ ಹೇಳಿದಾಗ ನನ್ನ ತಮ್ಮದಂತಹ ಶೀಲಕ್ಕೆ ಯಾವುದೇ ರೀತಿಯಂತಹ ತೊಂದರೆಯಾಗುವುದಿಲ್ಲ ಅಂತ ಆದ್ರೆ ಯೋಚಿಸಿ ಹೇಳುವುದಕ್ಕೆ ಮುಂದಾಗಬೇಕು. ಹಾಗಾಗಿ ಹೇಳಿದಾಗ ಸಿಟ್ಟು ಮಾಡಿಕೊಳ್ಳಬೇಡ, ಮನಸ್ಸುಂಟು ಅಂತಾದ್ರೆ ಹೇಳು ಎನ್ನುವ ಹಾಗೆ. ನೀವು ಈ ನಾಡಿನವರಲ್ಲ ಎನ್ನುವುದನ್ನು ನಾನು ತಿಳಿಯುತ್ತೇನೆ. ಈ ಊರಿನವರೇ ಹೌದು ಅಂತಾಗಿದ್ರೆ ನನ್ನ ಪರಿಚಯ ಇರುತ್ತಿತ್ತು. ಈ ಪಲ್ಲವ ನಾಡನ್ನಾಡುತ್ತಿರುವ ಸತ್ಯಸೇನ, ಆತನಿಗೆ ಹಿರಿಯ ಮಗಳು ನಾನು ಚೈತ್ರ ಎನ್ನುವ ಹಾಗೆ. ನೀನು ಚೈತ್ರ? ಹೌದು. ನನ್ನನ್ನು ಕೇಳಿದ ತಮ್ಮ ಪರಿಚಯ ತಿಳಿಯಬೇಕೆನ್ನುವಂತ ಆಸೆ. ಬಾವಗಿ ಮಣಿಜಾಡು ಬಾವಗಿ ಮಣಿಜಾಡು ನಿನ್ನಯ ಬಾವನ ಮಗನಾನೆ ನಿನ್ನಯ ಬಾವನ ಮಗನಾನೆ ಭೂವರಿಣ್ಯ ಭದ್ರಾಂಗನ ಧರಳ ಭೂವರಿಣ್ಯ ಭದ್ರಾಂಗನ ಧರಳ ಕೋವಿದನ ಜಿರಾಂಗನು ಎಂದೆನುದು ಭೂವರಿಣ್ಯ ಭದ್ರಾಂಗನ ಧರಳ ಕೋವಿದನ ಜಿರಾಂಗನು ಎಂದೆನುದ. ಸತ್ಯ ಹೇಳು, ನನ್ನ ಪರಿಚಯ ನಿನಗಾಗಲಿಲ್ವೇನೆ? ಇಲ್ಲವೇ ಇಲ್ಲ. ನಾನಿದು ಪ್ರಥಮವಾಗಿ ಕಾಣುತ್ತಿರುವುದು. ತಮಾಷೆ ಮಾಡುತ್ತಾ ಇಲ್ಲ ತಾನೇ? ಇಲ್ಲವಪ್ಪ, ಸರಸವಾಡುವಂತ ಮನಸ್ಥಿತಿಯಲ್ಲಿ ನಾನಿಲ್ಲ. ತಪ್ಪು ನಿನ್ನದ್ದಲ್ಲ ಬಿಡು. ಅನೇಕ ವರ್ಷಗಳ ಅಗಲುವಿಕೆ ಎನ್ನುವುದು ಸಂಬಂಧಿಕರನ್ನು ಕೂಡ ಒಮ್ಮೊಮ್ಮೆ ಮರೆಸುತ್ತದಂತೆ. ಖಂಡಿತ. ಹಾಗಂತ ನಾನೇನು ದೂರದವನಲ್ಲ. ನಿಂತ ಲೆಕ್ಕಾಚಾರದಲ್ಲಿ ಹೇಳುತ್ತಿರುವುದಾ? ಆಹಾ, ಮತ್ತೆ ಹತ್ತಿರದ ಸಂಬಂಧಿ ಹೌದು ನಾನು.
ಸಂಬಂಧವೇ? ಹಾ, ಏನದು? ನಿನಗೊಬ್ರು ಮಾವಿದ್ದಾರೆ ಗೊತ್ತುಂಟ? ಮಾಳವದ ಅಧಿಕಾರಿಯಾದಂತ ಭದ್ರಾಂಗ ಎನ್ನುವ ಹಾಗೆ ಕೇಳಿದ್ದೇನೆ. ಅವರೇ ನನ್ನಪ್ಪ. ಅಂದ್ರೆ ನಿನಗೆ ಮಾವನ ಮಗ ನಾನು, ಹೆಸರು ಶಿಶಿರ ಎನ್ನುವ ಹಾಗೆ. ನೀವೇ? ನಾನೇ. ಇವಳಿಗೇನಾಯ್ತಪ್ಪ? ಹೆಸರು ಶಿಶಿರ ಎಂದಾಕ್ಷಣ ನಾಚುತ್ತಲೇ ತಲೆಯನ್ನ ತಗ್ಗಿಸಿ ಹೋಗಿಯೇ ಬಿಟ್ಲಲ್ಲ. ಹೌದಾ? ಹೋದರೆ ಎಲ್ಲಿಗೆ ಹೋಗುತ್ತಾಳೆ? ನನ್ನ ಮಾವನ ಮನೆಗೆ ಅಲ್ವಾ? ಈಗ ಹೊರಟದ್ದು ಮಾವನ ಮನೆಗೆ ನಾನಲ್ವಾ? ಅಲ್ಲೇ ಮಾತಾಡ್ತೇನೆ. ಯಾರು ನೀನು ರಾಜ ದೇಜ, ಯಾರು ನೀನು ರಾಜ ದೇಜ, ಮೀರೆಯ ಹೋಗುವುದೆಲ್ಲಿಗೆ, ಮೀರೆಯ ಹೋಗು ಎಲ್ಲಿಗೆ? ಧೀರ ನಿನ್ನ ತಂದೆ ತಾಯಿಗಳು ಯಾರು ಬೇಳೆಲ? ತಂದೆ ತಾಯಿಗಳು ಯಾರು ಬೇಳೆಲ? ಇಲ್ಲಿ ಯಾರು ಹೇಳಿದ್ರು ಕೆಲವು ಯಾರು ತಿಳಿದಿದೆ ನೀನು? ಅಂದ್ರೆ ಒಳ್ಳೆ ಗೋಳಿ ನುಗ್ಗಿದಾಗ ನುಗ್ಗಿ ಬಿಟ್ಟಿಯಲ್ಲ. ಬೇಲೆ ಇಲ್ಲದೆ ಇದ್ರೆ ಗೂಳಿ ನುಗ್ಗುವುದು ಸ್ವಾಭಾವಿಕವೇ ಬಿಡು. ನಾವು ಬಾಗಿಲು ಹಾಕಿದ್ದೇವೆ, ಬಾಗಿಲು ತೊಟ್ಟಬೇಕಿತ್ತು ನೀನು. ಬಹುಶಃ ಅಗಳಿ ಹಾಕ್ಲಿಲ್ವಾ ಅಂತ ದೂಡಿದ ಕೂಡಲೇ ಬಾಗಿಲು ತೆರೆಯಿತು. ಹೆಣ್ಣಬ್ಬಳ ಅಂತಪುರ ಬರಬಾರ್ದು ಪರಿಜನ ನಿನಗೆಲ್ಲದ ಹೋಯ್ತಲ್ಲ ಅಂತ ನೀನು ನೋಡಿದ್ರೆ ಒಳ್ಳೆ ರಾಜಕುಮಾರನಾಗಿ ಕಾಣ್ತಾ ಇದ್ದೀಯ. ಆದ್ರೆ ಸಂಸ್ಕಾರ ನಿನ್ನಲ್ಲಿ ಇಲ್ಲ ಅಂತ ಆಯಿತು. ಯಾಕಂತ ಹೇಳಿದ್ರೆ ನಾವು ಬರೆದಿರಿಸಿದ್ದೇವೆ ಪುರುಷರಿಗೆ ಪ್ರವೇಶವಿಲ್ಲ ಅಂತ. ಓದುವ ಅಭ್ಯಾಸ ನಿನಗಿಲ್ವಾ ಅಂತ. ನಿನ್ನನ್ನು ಕಾಣಬೇಕು ಅಂತ ಆದ್ರೆ ನೀನೇ ಹೊರಗೆ ಬರ್ತೀಯ ಅಂತ. ಬಾಗಿಲು ತಟ್ಟಿದ್ರೆ ಆಳುಗಳ ಮೂಲಕ ನಾವು ಬಾಗಿಲು ತೆಗೆಸಿಕೊಳ್ಳಕ್ಕೆ ಕರೆತಿರುತ್ತೇವೆ. ಅದಲ್ದಿದ್ರೆ ಇಲ್ಲಿಗೆ ಬಂದೇ ಅಲ್ಲ. ಬಂದಾಯ್ತು ಬಿಡು. ನೀನು ಯಾರು? ತಂದೆ ತಾಯಿ ಯಾರು? ಮೊದಲು ಹೇಳು, ಜಾಗದಿಂದ ಖಾಲಿ ಮಾಡು. ಇದು ಶಿಶಿರ ವೀರಕುವರ ಶಿಶಿರ ವೀರಕುವರ ಶಿಶಿರ. ಸಾರಿ ಬಂದೆನ್ನ ವಿಚಾರ ಕೇಳುವೆಯ, ಸಾರಿ ಬಂದೆನ್ನ ವಿಚಾರ ಕೇಳುವೆಯ, ಯಾರೆಂದು ಬೇಳುವೆಯ, ಯಾರೆಂದು ಬೇಳುವೆಯ. ಸಾರಿ ಬಂದೆನ್ನ ವಿಚಾರ ಬೇಳುವೆಯ, ಯಾರೆಂದು ಬೇಳುವೆಯ. ಕೆಲವೊಮ್ಮೆ ಸಮಸ್ಯೆ ಆಗುವುದು ಹಾಗೆ. ಏನು? ನಾವೊಂದು ಸಂಬಂಧಿಕರ ಮನೆಗೆ ಹೋಗುವಾಗ ನಿರೀಕ್ಷೆ ಇಟ್ಕೊಂಡು ಹೋಗುವುದು. ಬಹುಶಃ ನಮ್ಮನ್ನ ನೋಡಿ ಇಷ್ಟೆಲ್ಲ ಆದಿತ್ಯ ಸತ್ಕಾರ ಮಾಡಬಹುದು ಎನ್ನುವ ಹಾಗೆ. ಎಂತ ಸಂಬಂಧಿಕರ ಮನೆಯ? ಅದೇ ರೀತಿಯಾಗಿ ಅದೇ ಸಂಬಂಧಿಕರ ಮನೆಗೆ ಹೋದಾಕ್ಷಣ ನೀನ್ ಯಾರು ಅಂತ ಕೇಳಿದ್ರೆ ತಲೆ ಮೇಲೆ ಹೊಡೆದಾಗ ಆಗ್ತದೆ ಗೊತ್ತಾ ನಿನಗೆ? ಈಗ ನೀನು ಹೇಳಿದಕ್ಕ ಇದು ಸಂಬಂಧಿಕರ ಮನೆ ಅಂತ ಹೇಳಿದೆಯಾ? ನನಗೆ ಸಂಬಂಧಿಕರ ಮನೆ ಇದು. ಹೇಗೆ ಸಂಬಂಧ? ಕೇಳಿದ್ಯಾ ಮಾಳವ ನಾಡು? ಮಾಡವ ಕೇಳಿದ್ದೇನೆ. ಅಲ್ಲಿ ಅರಸನಾದಂತ ಭದ್ರಾಂಗನ ವಿಚಾರ ಪ್ರತ್ಯೇಕವಾಗಿ ಹೇಳಬೇಕು ಇಲ್ಲ ತಾನೆ? ಇಲ್ಲಪ್ಪ.
ಅವರಿಗೊಬ್ಬ ಮಗನಿದ್ದಾನೆ. ಶಿಶಿರ ಹಾ, ಗುರುಮಠದಲ್ಲಿ ಓದ್ತಾ ಇದ್ದಾನಂತೆ. ಈಗ ಗುರುಮಠವನ್ನ ಬಿಟ್ಟ ಹಾ, ಪಲ್ಲವವನ್ನ ಸೇರಿಕೊಂಡ. ಅವನ ಕತೆ ಈಗ ಯಾಕೆ? ಈಗ ಒಂದು ಹುಡುಗಿ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನವ. ಏನ್ ಹೇಳ್ತಾ ಇದ್ದೆ ನೀನು? ಅಂದ್ರೆ ಶಿಶಿರನ ವಿಷಯ ಇಷ್ಟು ನನಗೆ ಗೊತ್ತಾದದ್ದು ಯಾಕೆ ಅಂತ ಕೇಳ್ತಾ ಇದ್ಯಾ? ಹಾ, ಬೇರೆ ಯಾರಲ್ವೇ ಹಾ? ಆ ಭದ್ರಾಂಗನಿಗೆ ಮಗ ಶಿಶಿರ ಅಂತ ಹೇಳ. ದೇವ, ಶಿಶಿರ, ಒಳ್ಳೆ, ಒಳ್ಳೆ, ಬಹಳ ಹೋದವರು. ಅಮ್ಮ, ಓ ಅಮ್ಮ, ಅಮ್ಮ, ಆ ಕಡೆ ನೋಡಿದೀಯಾ? ಯಾರು ನೀನು? ನನ್ನ ಮಗಳು ಇರುವಂತ ಅಂತಃಪುರವನ್ನ ಸೇರಿ ಈ ಬಗೆಯಲ್ಲಿ ಧೈರ್ಯದಿಂದ ಕುಳಿತುಕೊಂಡಿದ್ದೀಯಲ್ಲ, ಯಾರೋ ನೀನು? ಯಾರೋ? ಯಾಕೆ ಬಂದೆ ಇಲ್ಲಿಗೆ? ನೀನ್ ಮಾತಾಡ್ಬೇಡ, ಅವನ ಹುಚ್ಚನ್ನ ಬಿಡಿಸಿ ಕೊಡ್ತೇನೆ. ಅಮ್ಮ, ಏನಮ್ಮ? ಯಾಕಮ್ಮ ನೀವು ಅವರಿಗೆ ಬೈಯೋದು? ನೀವು ಮತ್ತೆ ಬೈಬೇಡಿ. ಪುರುಷನೊಬ್ಬ ಅಂತಃಪುರದಲ್ಲಿರುವಂತ ಸಂದರ್ಭದಲ್ಲಿ ಮತ್ತೆ ಪೂಜೆ ಮಾಡ್ಬೇಕಾ? ಅಮ್ಮ, ಅವರು ಪರಪುರುಷರಲ್ಲ, ಮತ್ತೆ ನನ್ನ ಪುರುಷರು ಅವರು. ಹಲ್ಲು ಉದುರಿಸ್ತೇನೆ. ಏನಮ್ಮ? ಒಬ್ಬ ವ್ಯಕ್ತಿಯನ್ನು ನಮ್ಮ ಪುರುಷರು ಎಂದು ಕರೆಯುವುದು ಯಾವಾಗ ಎನ್ನುವುದನ್ನ ತಿಳಿದಿದ್ಯಾ ನೀನು? ಗೊತ್ತು. ಕೊರಳಿಗೆ ಮಾಂಗಲ್ಯ ಕಟ್ಟಿದಾಗ ನೆನಪಿರಲಿ. ಅತ್ತೆ ಅತ್ತೆ, ಹಣೆ ಬರಗೆಟ್ಟವನೇ ಅತ್ತೆ ಅಂತ ಸಂಬೋಧಿಸ್ತೀಯ? ಯಾರೇ ಆತ? ನೀನಾದ್ರೂ ಹೇಳು. ನಿಮಗೊಬ್ಬ ಅಣ್ಣ ಇದ್ದ ಗೊತ್ತಾ ನಿಮ್ಗೆ? ಅಣ್ಣ ಇದ್ದಾನೆ, ಅಣ್ಣನಿಗೊಬ್ಬ ಮಗ ಇದ್ದಾನೆ, ಎಲ್ಲ ಗೊತ್ತಿದೆ ನನಗೆ. ಆ ಮಾವನ ಮಗನೇ ಇವರು ಶಿಶಿರ. ಬಂದೆಯ ಮಾಮ ಭಾಗ್ಯ ಚಂದಿರಲೇ ಸಾಯ್ತು. ಬಂದೆಯ ಮಾಮ ಭಾಗ್ಯ ಚಂದಿರಲೇ ಸಾಯ್ತು. ಮಂದಗಮನೆಯ ಪಲ್ಲವಿಯ ಮಂದಗಮನೆಯ ಪಲ್ಲವಿಯ ಚಂದದಿವರಿಸನಿ ಹಿಂದಿನ ಬಂದದ್ದು. ಚಂದದಿವರಿಸನಿ ಹಿಂದಿನ ಬಂದದ್ದು. ಬಂಧನ ಮೀರಿಸುವಿಯ ಅತ್ತೆ, ನೀನು ಇಂಥವನೇ ಎನ್ನುವುದು ನನಗೆ ಗೊತ್ತಾಗದೆ ಹೋಯ್ತು. ಯಾಕೆಂದ್ರೆ ಅಂಬೆಗಾಲು ಕಿತ್ತರುವಂತಹ ಹೊತ್ತಿನಲ್ಲಿ ನಿನ್ನನ್ನು ನೋಡಿದ್ದು, ಆಮೇಲೆ ನೀನು ಗುರುಮಠಕ್ಕೆ ಹೋದದ್ದು. ಇಲ್ಲಿಯ ತನಕ ನಾವು ಅಲ್ಲಿಗೆ ಬಂದಾಗ ನೀನಿರ್ಲಿಲ್ಲ, ನೀನಾಗಿ ಇಲ್ಲಿಗೆ ಬಂದಿದ್ದಿಲ್ಲ. ಅಯ್ಯೋ, ಚೋಟದ್ದೈತಂತ ನೀನು ಎಷ್ಟು ಉದ್ದ ಬೆಳೆದು ನಿಂತಿದ್ಯಾ ಕುಮಾರ. ಸುಮ್ಮನೆ ನನ್ನ ಮಾವನ ಮಗ ಎಷ್ಟು ಚಂದ ಅಲ್ವಾ? ಅದು ನೀನ್ ಹೇಳಿ ನನಗೆ ಅರ್ಥ ಆಗ್ಬೇಕಾಗಿಲ್ಲ ಕುಮಾರ. ನಿಜವಾಗಿ ನಮ್ಮ ಬಾಳಿನ ಆಗಸದಲ್ಲಿ ಚಂದ್ರ ಇದ್ದ ಹಾಗೆ ನೀನು ಬಂದಿದ್ದು ಮಾತ್ರ ಒಳ್ಳೇದಾಯ್ತು. ಯಾವತ್ತಿನಿಂದಲೋ ನಿನಗೆ ಮುಖ್ಯವಾದ ವಿಚಾರವನ್ನ ತಿಳಿಸಬೇಕು ಅಂತ ಮಾಡಿದ್ದೆ. ಏನತ್ತೆ ಅದು? ಅಂದರೆ ನನ್ನ ಮಗಳ ಅಂತ ಪಲ್ಲವಿ ನಿನ್ನ ಹೆಂಡತಿಯಾಗಬೇಕು ಎನ್ನುವಂತ ಆಸೆ. ಆದ್ದರಿಂದ ಅವಳನ್ನು ಮದುವೆ ಆಗುವುದಕ್ಕೆ ಪ್ರಸಾದ. ಏನು ಇಷ್ಟೊತ್ತಾಯ್ತು ದೇವಸ್ಥಾನಕ್ಕೆ ಹೋದದ್ದು? ಪೂಜೆ ಆಗುವಾಗ ಹೊತ್ತಾಯ್ತು ತಾಯಿ. ಹೊತ್ತಾಯ್ತಾ? ಯಾರನ್ನಾದ್ರೂ ನೋಡ್ತಾ ನಿಂತ್ಕೊಂಡ್ಯಾ? ಇಲ್ಲವಮ್ಮ. ಶಿಶಿರ, ತೆಗೆದುಕೊಳ್ಳಪ್ಪ ಪ್ರಸಾದ. ಓಯ್, ಈ ಕಡೆ ನೋಡಿ. ತಗೋ ಪಲ್ಲವಿ. ಆಗಲಿ ಅಮ್ಮ. ನೋಡ್ಕೋ, ತಗೊಳ್ಳೆ. ಮನೆ ಕೆಲಸ ಮಾಡುವವರು ಯಾರು? ಇಷ್ಟೊತ್ತು ದೇವಸ್ಥಾನದಲ್ಲಿ ಇದೆಯಲ್ಲ, ಹೋಗು ಒಳಗಡೆ ಹೋಗು, ಕೆಲಸ ಮಾಡು. ಮುಖ ನೋಡ್ತಾ ನಿಂತ್ಕೊಂಡಿ ಮತ್ತೆ ಏನು ಆ ಕಡೆ ನೋಡುತ್ತಾ ನಿಂತಿ? ಬಾವ, ನಾನು ಇಲ್ಲಿ. ಅವಳು ಚೈತ್ರ ಅಂತ. ಇಲ್ಲಿ ಹಿರಿಯವರು ಕಿರಿಯವರು. ಸತ್ಯ ವಿಚಾರ ನನಗೆ ಗೊತ್ತಿಲ್ಲ. ಕುಲದ ಗುಡಿ ಚೈತ್ರಳಲ್ಲ, ಕುಲದ ಗುಡಿ ಚೈತ್ರಳಲ್ಲ. ದೊರಕಿಯುವುದು ಚೆಲುಸಿದು ಕೇಳುಸಲ್ಲ, ದೊರಕಿಯುವುದು ಚೆಲುವಸಿದು ಕೇಳುಸಲ್ಲ. ಲಲನೆ ಪಲ್ಲವಿ ಓರ್ವಳೆಯ, ಲಲನೆ ಪಲ್ಲವಿ ಓರ್ವಳೆಯ. ನಿಜ ಹೃದಯ ಒಲಿದು ನೀವರಿಸಿಗಳ. ಶಿಶಿರ, ನಿನ್ನ ಅನುಮಾನ ಏನೆನ್ನುವುದು ಈ ಹೊತ್ತಿನಲ್ಲಿ ಅರ್ಥವಿಸಿಕೊಂಡೆ ನಾನು. ಇಬ್ಬರು ಮಕ್ಕಳಲ್ಲಿ ಹಿರಿಯವರು ಯಾರು ಕಿರಿಯವರು ಯಾರು ಅಂತ ಸಂಶಯ ನನಗೆ. ಇಬ್ಬರು ಮಕ್ಕಳು ಜನರೆಲ್ಲ ಆಡಿಕೊಳ್ಳುತ್ತಿರುವುದು ಹಾಗೆ. ನಿಜವಾಗಿ ಅವಳು ನನ್ನ ಮಗಳಲ್ಲ.
ಸಣ್ಣವಳಿರುವಂತಹ ಸಂದರ್ಭದಲ್ಲಿ ಬೀದಿಯಲ್ಲಿ ಬಿದ್ದಿರುವಂತಹ ಆಕೆಯನ್ನ ಭಾನುಶರ್ಮ ಎಂಬ ಬ್ರಾಹ್ಮಣರು ತಂದು ನಮ್ಮವರಿಗೆ ಕೊಟ್ರು. ಆದರೆ ಸಿಕ್ಕಿದಂತ ಮಗುವನ್ನು ಕೂಡ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ನಾವು ಸಾಕುತ್ತಾ ಇದ್ದವರು. ನಿಜವಾಗಿ ನನ್ನ ಮಗಳು ಎಂದ್ರೆ ಪಲ್ಲವಿ. ಅದೇನೇ ಇರ್ಲಿ, ಪಲ್ಲವಿಯನ್ನ ಮದುವೆ ಆಗುವುದಕ್ಕೆ ನಿನ್ನ ಅಭಿಪ್ರಾಯ ತಿಳಿಸ್ಲೇ ಇಲ್ವಲ್ಲ? ಅತ್ತೆ, ಮದುವೆ ಆಗುವ ಹುಡುಗಿ ಹೀಗೆ ಇರ್ಬೇಕು ಅಂತ ನನಗೂ ಆಸೆ ಇರುವುದಿಲ್ವ ಹೇಳಿ? ಹೇಗಿರ್ಬೇಕು? ಎಂದೋ ಸತಿಯೋ ಬೇಗೋ ಎನಗೆ ಅತ್ತೆಗೆ ನಿನ್ನಂತೆ ರೂಪ ಇದ್ದರಾಯ್ತು, ನಿನ್ನಂತೆ ರೂಪ ಇದ್ದರಾಯ್ತು ಅತ್ತೆ ಕೇಳು, ನಿನ್ನಂತೆ ರೂಪ ಇದ್ದರಾಯ್ತು, ನಿನ್ನಂತೆ ರೂಪ ಇದ್ದರಾಯ್ತು ಅತ್ತೆ ಕೇಳು. ಕೋಗಿಲೆಯ ಸ್ವರದಿ ಹಾಡಿ ಪತಿಯ ಕುಣಿಸಬೇಕು, ಕೋಗಿಲೆಯ ಸ್ವರದಿ ಹಾಡಿ ಪತಿಯ, ಕೋಗಿಲೆಯ ಸ್ವರದಿ ಹಾಡಿ ಪತಿಯ ಕುಣಿಸಬೇಕು. ಮದುವೆ ಆಗುವಂತ ಹೆಣ್ಣೊಬ್ಳು ಹೀಗೆ ಇರ್ಬೇಕು ಅಂತ ನನಗೆ ಆಸೆ. ಹೇಗಿರ್ಬೇಕು? ನೋಡುವುದಕ್ಕೆ ಹೇಗೆ ಗೊತ್ತಾ? ನೋಡುವುದಕ್ಕೆ ನಿಮ್ ಹಾಗೆ ಇರ್ಬೇಕತ್ತೆ. ನನ್ನ ಹಾಗೆ? ಮಗನೇ ಶಿಶಿರ, ಈಗ ನನ್ನ ರೂಪವನ್ನು ಏನ್ ಹೇಳ್ತೀಯ? 10 ವರ್ಷದ ಮೊದಲು ನೋಡ್ಬೇಕಿತ್ತು. ಓಹೋ, ಈಗಲೇ ಇಷ್ಟು ಚಂದ, ಇನ್ನು 10 ವರ್ಷದ ಮೊದಲು ಹೇಗಿದ್ರು ಏನು? ನನ್ನ ಹಾಗಿರಬೇಕು. ನಾನು ಹೇಳಿದ್ದು ರೂಪದಲ್ಲಿ ನಿಮ್ಮ ಹಕ್ಕು ಇತ್ತು ಏನೋ ಹಾಗೆ. ಸರಿ, ಇನ್ನು ಅವಳು ಹಾಡಿದ್ರೆ ಕೋಗಿಲೆಯ ಗಾಯನವಾಗಬೇಕು. ನನ್ನ ಮಗಳು ಅಷ್ಟೇ ಒಳ್ಳೆ ಹಾಡ್ತಾಳೆ. ಒಂದು ವೇಳೆ ಮಾತನಾಡಿದ್ರೆ ಶುಕ ನುಡಿಯಾಗಬೇಕು ಅತ್ತೆ. ಅದು ಬಿಟ್ಕೊಂಡು ಕಾಕೆ ಕೂಗಾಗಬಾರ್ದು. ಅಲ್ಲ, ಶುಕ ನುಡಿ ಆಗಬೇಕೇ ಬಿಟ್ಟು ಕಾಕೆ ಕೂಗಾಗಬಾರ್ದು ಅಂತ ಹೇಳಿ. ಸರಿ, ಇನ್ನು ಮದುವೆಯಾಗಿ ಮಾವನ ಮನೆಯನ್ನ ಸೇರಿಕೊಂಡ ಮೇಲೆ ಕತ್ತೆ ಆಗಿ ದುಡಿಬೇಕತ್ತೆ. ಈ ಕಡೆ ಯಾಕೋ ಕೈ ತೋರಿಸ್ತೀಯ? ಅತ್ತೆ ಕತ್ತೆ ಹಾಗೆ ದುಡಿಬೇಕು ಅಂತ ಹೇಳಿದ್ದವಳು. ಕೆಲಸ ಮಾಡುವುದರಲ್ಲಿ ಅಷ್ಟೊಂದು ಎಲ್ಲಾ ಕೆಲಸ ಗೊತ್ತಿರಬೇಕು, ಅಷ್ಟು ನಿಷ್ಠೆ ಇರಬೇಕು ಅಂತ ಹೇಳಿದ್ದು. ಮಾತು ಹೇಗಿರಬೇಕು ಬಾವ? ಮಾತು ಅಂತ ಹೇಳಿದ್ರೆ ಶುಕ ನುಡಿ ಗಿಳಿ ಮಾತಾಡ್ದಾಗಿರ್ಬೇಕು. ನನ್ನ ಹಾಗೆ ಇರಬೇಕು. ಅದು ಕೇಳಿದ್ದು ಕಾಗೆ ಸ್ವರ ಆಗಬಾರ್ದು ಅಂತ. ಹೀಗೆಲ್ಲ ಇದ್ದಂತ ಹೆಣ್ಣನ್ನೇ ಮದುವೆ ಆಗಬೇಕು ಅಂತ ಆಸೆ. ಹೌದತ್ತೆ ಮಗನೇ, ಮದುವೆ ಕುರಿತು ಮಾತನಾಡೋಣ. ಮಾತಿನಲ್ಲಿ ಸಮಯ ಕಳೆದೆ. ಬಂದಿರುವಂತ ನೀನು ಮಾವನನ್ನ ಕಂಡೆಯಾ? ನೋಡ್ಲಿಲ್ಲ, ಒಳಗಿದ್ದಾರೆ. ಮದುವೆ ವಿಚಾರವನ್ನು ಹೇಳಿದಾಗ ಅವನಾಡುವ ಮಾತುಗಳೆಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಒಂದು ರೀತಿಯಂತ ಈ ವರ್ತನೆಯಿಂದ ಅವನ ಇರಸರಿಕೆ ಏನು, ಅವನ ಮನಸ್ಸು ಏನೆನ್ನುವುದು ನನಗೆ ಅರ್ಥ ಆಗುವುದಿಲ್ಲ. ಏನಾಯ್ತಿ ಅವನಿಗೆ? ಅಮ್ಮ, ಏನಾದ್ರೂ ಹುಚ್ಚಿಗಿಚ್ಚಿಡಿಯಿತಾ? ಹುಚ್ಚಾದ ಇನ್ನೇನು? ಅವ ಆಡೋ ಮಾತನ್ನು ಕೇಳಿ ಅವನನ್ನ ಹುಚ್ಚು ಅಂತ ನೀವು ತಿಳಿದಿದ್ದೀರಾ? ಮತ್ತೆ ಹುಚ್ಚಲ್ಲ, ಮೆಚ್ಚು ಅಮ್ಮ. ನಿನ್ನ ಮೇಲೆ ಕಂದ? ಅಮ್ಮ, ನನ್ನ ಮೇಲೆ ಮೆಚ್ಚು ಅಲ್ಲ, ಮತ್ತೆ ನನ್ನ ಅಕ್ಕ ಚೈತ್ರ ಮೇಲೆ ಮೆಚ್ಚು. ಆ ಶಿಶಿರನಿಗೆ ಯಾಕೆ ಹಾಗೆ ಹೇಳ್ತೀಯ? ಅವ ಆಡುವ ಮಾತನ್ನ ಎಲ್ಲವನ್ನೂ ನಾನು ಕೇಳಿದೆ ಚಲನ ವಲನದಿಂದ. ಸೂಕ್ಷ್ಮವಾಗಿ ಗ್ರಹಿಸಿದ್ಯಾ? ಹೌದಮ್ಮ. ಹೌದು, ಚೈತ್ರ ಪ್ರಸಾದ ತೆಗೆದುಕೊಂಡು ಬರುವ ತನಕ ಸರಿಯಾಗಿ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದ. ಹೌದು. ಆಮೇಲೆ ಅವಳು ಬಂದು ಹೋದ ಬಳಿಕ ಅವನ ವರ್ತನೆಯೇ ಬದಲಾಯಿತು. ಉಭಯಾರ್ಥಗಳಿಂದ ಕೂಡಿದ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಚೈತ್ರಳ ಮೇಲೆ ಅವನಿಗೆ ಮೆಚ್ಚುಂಟು ಅಂತಾದ್ರೆ ಅವನ ಮೆಚ್ಚಿಗೆ ಕಿಚ್ಚನ್ನ ಹಾಕ್ತೇನೆ ನಾನು. ಈ ಶಿಶಿರನ ಜೊತೆಯಲ್ಲಿ ನಿನ್ನ ಮದುವೆಯನ್ನು ನಾನು ಆಯ್ತು.